ರಾಜ್ಯ ಸರ್ಕಾರಕ್ಕೆ ಅದೇನಾಗಿದೆಯೋ ಗೊತ್ತಿಲ್ಲ. ಯಾವ್ಯಾವುದ್ರ ಮೇಲೆ ಅನುಮಾನ ಪಡಬಾರ್ದೋಗಳನ್ನೆಲ್ಲ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿಗೆ ಈಗ ರಾಜ್ಯ ಸರ್ಕಾರ ಬಂದಿದೆ. ಯಾರ ಒತ್ತಡಕ್ಕೆ ಮಣಿತಾ ಇದೆಯೋ ಗೊತ್ತಿಲ್ಲ. ಜನೌಷಧಿ ಕೇಂದ್ರಗಳನ್ನು ಈಗ ಟಾರ್ಗೆಟ್ ಮಾಡ್ತಾ ರಾಜ್ಯ ಸರ್ಕಾರ. ಸಂಘಟನೆಯ ಒತ್ತಡಕ್ಕೆ ಮಣಿಯಿತಾ ಆರೋಗ್ಯ ಇಲಾಖೆ. ಯಾಕೆ ಈ ಪ್ರಶ್ನೆ ಅಂತಂದ್ರೆ, ಜನೌಷಧಿ ಕೇಂದ್ರಗಳ ಮೆಡಿಸಿನ್ ಟೆಸ್ಟ್ಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಸ್ಟೇಟ್ ಫಾರ್ಮಸಿಸ್ಟ್ ಕೊಟ್ಟ ದೂರಿನ ಮೇಲೆ ಈ ಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಜನೌಷಧಿ ಕೇಂದ್ರದಲ್ಲಿ ಬ್ರಾಂಡೆಡ್ ಮಾತ್ರೆ ಮಾರುತ್ತಿದ್ದಾರೆ, ನಮಗೆ ನಷ್ಟವಾಗ್ತಾ ಇದೆ ಅಂತ ಆರೋಗ್ಯ ಸಚಿವರಿಗೆ ದೂರನ್ನ ಕೊಟ್ಟಿದ್ದಾರೆ. ಸಂಘಟನೆ ದೂರು ಬೆನ್ನಲ್ಲೇ ಮೆಡಿಸಿನ್ ಟೆಸ್ಟ್ಗೆ ಈಗ ರವಾನೆಯನ್ನ ಮಾಡಿದ್ದಾರೆ. ಸೊ ಜನೌಷಧಿ ಕೇಂದ್ರಗಳನ್ನೇ ಈಗ ಟಾರ್ಗೆಟ್ ಮಾಡಿಕೊಂಡು ಮೆಡಿಸಿನ್ ಟೆಸ್ಟ್ಗೆ ಕೊಡ್ತಾ ಇದ್ದಾರೆ. ಯಾಕೆ, ಏನು ಸಮಸ್ಯೆ, ಏನಾಗಿದೆ, ಯಾಕೆ ಅದ್ರ ಬಗ್ಗೆ ಅನುಮಾನ ಬರ್ತಾ ಇದೆ? ನಿಮಗೆ ಲಾಭ ಆಗ್ತಾ ಇಲ್ಲ ಅಂತನಾ, ನಿಮಗೆ ನಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಇನ್ನೊಬ್ಬರದ ಬಗ್ಗೆ ಅನುಮಾನ ಪಡಬೇಕಾ? ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಕ್ಲೋಸ್ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ವಿವಾದವನ್ನು ಉಂಟು ಮಾಡಿತ್ತು. ಅದಾದ ಬಳಿಕ ಈಗ ಮತ್ತೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಔಷಧಿಗಳನ್ನು ಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ರಾಜ್ಯಾದ್ಯಂತ ಇರುವಂತಹ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ವಿವಿಧ ಮಾತ್ರೆಗಳನ್ನು ಸಂಗ್ರಹ ಮಾಡಿ ಟೆಸ್ಟ್ಗೆ ಕಳಿಸಲಾಗ್ತಾ ಇದೆ. ಸುಮಾರು ಇಲ್ಲಿ ಆಗ್ತಾ ಇರ್ತಕ್ಕಂತಹ ಮಾರಾಟ ಆಗ್ತಾ ಇರ್ತಕ್ಕಂಥ ಔಷಧಿಗಳು, ಅವರಿಗೆ ಯಾವ ಮಾತ್ರೆ ಬಗ್ಗೆ, ಔಷಧಿ ಬಗ್ಗೆ ಡೌಟ್ಸ್ ಇದೆ ಅಂತಹ ಮಾತ್ರೆಗಳನ್ನು ಈಗಾಗಲೇ ಸಂಗ್ರಹ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂಗಡಿಯವರು ಕೂಡ ಮಾಹಿತಿಯನ್ನು ಕೊಟ್ಟರು. ಈ ಔಷಧಿಗಳನ್ನು ಸಂಗ್ರಹ ಮಾಡಿಕೊಂಡು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡ್ತಾನೆ ಇದ್ದಾರೆ ಅನ್ನುವಂಥದ್ದು. ಅವ್ರನ್ನೇ ಮಾತನಾಡ್ಸೋಣ. ಲಾಸ್ಟ್ ಟೈಮ್ ಯಾವಾಗ ಅವರು ಬಂದಿದ್ರು ಏನು ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ಯಾವಾಗ ಔಷಧಿಗಳನ್ನು ಟೆಸ್ಟ್ ಮಾಡಲಿಕ್ಕೆ ತಗೊಂಡೋಗಿದ್ರು ಸರ್? ಎವ್ರಿ 3 ಮಂತ್ಸ್ ಒಂದ್ಸಲಿ ಬರ್ತಾ ಇರ್ತಾರೆ. ತೊಗೊಂಡವ್ರಿಗೆ ಯಾವ್ದು ಬೇಕಾಗಿರುತ್ತೆ ತೊಗೊಂಡೋಗಿ ಚೆಕ್ ಮಾಡ್ತಾ ಇರ್ತಾರೆ. ಈಗ ಯಾವ ಔಷಧಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸರ್? ಪರ್ಟಿಕ್ಯುಲರ್ ಆಗಿ ಕೊಲೆಸ್ಟ್ರಾಲು, ಡಯಾಬಿಟಿಕ್ಕು, ಆ್ಯಂಟಿಬಯೋಟಿಕ್ಕು, ಅವ್ರಿಗೆ ಯಾವುದು ಈ ಥರ ಹಿಂಗೆ ಡೌಟ್ ಇರುತ್ತೆ ಅದನ್ನು ಮಾತ್ರ ತೊಗೊಂಡು ಹೋಗ್ತಾ ಇರ್ತಾರೆ. ಓಕೆ, ಯಾಕೆಂತಂದರೆ ಯಾವುದು ಜಾಸ್ತಿ ಮೂವಿಂಗ್ ಆಗುತ್ತೋ ಆ ಔಷಧಿಗಳನ್ನು ಸಂಗ್ರಹ ಮಾಡ್ತಾರೆ. ಹೌದು ಸರ್, ಖಂಡಿತ. ಏನಂತೆ ಅದರಲ್ಲಿ ಬಂದಿರುವಂಥ ಕಂಪ್ಲೇಂಟ್ಸ್ ಏನಾದರೂ ಹೇಳಿದ್ರಾ? ಅದೆಲ್ಲ ನಮ್ಗೆ ಹೇಳೋದಿಲ್ಲ. ಬರ್ತಾರೆ, ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಆಮೇಲೆ ಆಫ್ಟರ್ 3 ಮಂತ್ಸ್ 2 ಮಂತ್ಸಲ್ಲಿ ಅದೇನಿದೆ ರಿಪೋರ್ಟ್ ಕೊಡ್ತಾರೆ. ಹಾಗೇನಾದ್ರು ಪ್ರಾಬ್ಲಮ್ ಇದೆ ಅದನ್ನು ಬ್ಯಾನ್ ಮಾಡಿಸ್ತಾರೆ. ಓಕೆ, ಇದುವರೆಗೂ ಆಗಿರ್ತಕ್ಕಂಥ ಯಾವ್ದಾದ್ರು ಬ್ಯಾನ್ ಆಗಿದೆ ಏನು? ಅದೆಲ್ಲ ದೊಡ್ಡವ್ರನ್ನ ಕೇಳಬೇಕು, ಇನ್ನೊಂದು ಬ್ಯಾನ್ ಶೋಲ್ಲ. ಯಾಕೆಂದರೆ ಮೊನ್ನೆಲ್ಲ ಅಂಗಡಿಗಳನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋವನ್ನ. ಈಗ ಟೆಸ್ಟ್ಗಳನ್ನು ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಜನಕ್ಕೆ ಭಾಳ ಉಪಯೋಗ ಇದೆ. ನೀವು ಒಂದು ಜನಗಳ ಒಪಿನಿಯನ್ ಕೇಳಿದ್ರೆ ಪಬ್ಲಿಕ್ ಒಪಿನಿಯನ್ ಅದರ ಮೇಲೆ ಡಿಪೆಂಡ್ ಮಾಡಬೇಕಾಗುತ್ತೆ. ಇದು ಅಂಗಡಿಯವರು ಹೇಳ್ತಾ ಇರ್ತಕ್ಕಂಥದ್ದು. ತುಂಬ ಉಪಯೋಗ ಇದೆ ಜನರಿಗೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಕ್ಲೋಸ್ ಮಾಡಿಸೋದು ಬೇಡ ಅಂತ ಅವ್ರ ಅಭಿಪ್ರಾಯ. ಮತ್ತು ಔಷಧಿಗಳನ್ನು 2 ತಿಂಗಳಿಗೊಮ್ಮೆ ತೆಗೆದುಕೊಂಡು ಹೋಗ್ತಾರೆ, ಟೆಸ್ಟ್ ಮಾಡ್ತಾರೆ, ಡೌಟ್ ಇರೋವನ್ನ ಬ್ಯಾನ್ ಮಾಡ್ತಾರೆ ಅನ್ನುವಂಥದ್ದು. ಕಾದು ನೋಡಬೇಕಾಗಿದೆ. ಇಲ್ಲಿನ ಮಾತ್ರೆಗಳನ್ನು ಸಂಗ್ರಹ ಮಾಡ್ಕೊಂಡು ಹೋಗಿದ್ರೆ ಆ ರಿಪೋರ್ಟ್ ಏನು ಬರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಲೋಕೇಶ್ ಕೊಡಗದರ, ಪಬ್ಲಿಕ್ ಟಿವಿ, ಬೆಂಗಳೂರು.